ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಕಳೆದ ಕೆಲವೊಂದು ವಿಡಿಯೋಗಳಲ್ಲಿ ಈ SIR ಗೆ ಸಂಬಂಧಪಟ್ಟಂತಹ ಬಹುಮೂಲ್ಯವಾಗಿರುವಂತಹ ಬಹಳಷ್ಟು ಮಾಹಿತಿಯನ್ನು ಹೊಂದಿರುವಂತಹ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಅದು BLO ಗಳಿಗಾಗಿ ಹಾಗೂ ಸಾರ್ವಜನಿಕರಿಗೂ ಕೂಡ ಮತದಾರರಿಗೂ ಕೂಡ ಯಾವ ರೀತಿ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಇವತ್ತು ಇನ್ನೊಂದು ವಿಶೇಷವಾದ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಯಾವ ವಿಡಿಯೋಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ಇವತ್ತು BLO ಆಪ್ ನಲ್ಲಿ ಇನ್ನೂ ಕೆಲವೊಂದು ಹೊಸ ಫೀಚರ್ಸ್ ಅನ್ನ ಆಡ್ ಮಾಡಿದ್ದಾರೆ. ಆ ಹೊಸ ಫೀಚರ್ಸ್ ಅನ್ನ ಅಥವಾ ಹೊಸವಾಗಿರುವಂತಹ ಟ್ಯಾಬ್ ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಇನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಹಾಗಾದ್ರೆ ಆ ಹೊಸ ಯಾವ ಒಂದು ಫೀಚರ್ಸ್ ಅನ್ನ ಈ BLO ಆಪ್ ನಲ್ಲಿ ಆಡ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣವೇ? ಹಾಗಾದ್ರೆ ಬನ್ನಿ. ಇಲ್ಲಿ BLO ಆಪ್ ನಲ್ಲಿ ನ್ಯೂ ಫೀಚರ್ಸ್ ಅಂತ ಬರ್ತಾ ಇದೆ. ನ್ಯೂ ಫೀಚರ್ಸ್ ಯಾವ್ಯಾವ ಆಡ್ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಆಂಡ್ರಾಯ್ಡ್ ವರ್ಷನ್ 9.54 ನಲ್ಲಿ ಈ ಅಪ್ಡೇಟ್ ಅನ್ನ ನೀಡಲಾಗಿದೆ. ಆಮೇಲೆ iOS ಅಥವಾ ಈ ಐಫೋನ್ ನಲ್ಲಿ 2.90 ಒಂದು ಅಪ್ಡೇಟ್ ಅನ್ನ ನೀಡಲಾಗಿದೆ ಈ ಒಂದು ವರ್ಷನ್ ನಲ್ಲಿ. ಹಾಗಾಗಿ ಆಂಡ್ರಾಯ್ಡ್ ದವರು 9.54 ಅನ್ನುವಂತಹ ಈ ಒಂದು ವರ್ಷನ್ ಅನ್ನು ಅಪ್ಡೇಟ್ ಮಾಡ್ಕೋಬೇಕು BLO ಆಪ್ ಅದ್ದು. ಆಮೇಲೆ 2.90 ಅವರು iOS ಅನ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ. ಇದರಲ್ಲಿ ಪ್ರಮುಖವಾಗಿ ಹೊಸದಾಗಿ ನೀಡಿರುವಂತಹ ಫೀಚರ್ಸ್ ಯಾವ್ಯಾವುದು ಅಂದ್ರೆ, ಒಂದು ಅಡಿಷನಲ್ ಕಮೆಂಟ್ಸ್ ಆಫ್ BLO ಅನ್ನುವಂಥದ್ದು ಒಂದು ಮಾಡಿದ್ದಾರೆ. ಅದು ಯಾತಕ್ಕಾಗಿ ಏನ್ ಅನ್ನೋದನ್ನ ನಾನು ನಿಮ್ಮ ಮುಂದೆ ವಿವರಿಸ್ತೇನೆ. ಇನ್ನೊಂದು ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂಥದ್ದು ಬರುತ್ತಾ ಇದೆ. ಇದು ಇಂಪಾರ್ಟೆಂಟ್. ಬಹಳಷ್ಟು ಜನ ಇದ್ರ ಮೇಲೆ ವಿಡಿಯೋ ಮಾಡಿ ಅಂತ ನನಗೆ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಡುಪ್ಲಿಕೇಟ್ ಎಲೆಕ್ಟರ್ ವೆರಿಫಿಕೇಶನ್ DSC, ಇದು ಕೂಡ ಹೊಸದಾಗಿ DSC ಕೇಸಸ್ ಅನ್ನುವಂಥದ್ದು ಒಂದು ಹೊಸದಾಗಿ. ಆಮೇಲೆ ಸಿಮಿಲರ್ ಫೋಟೋ ಎಲೆಕ್ಟರ್ ವೆರಿಫಿಕೇಶನ್ ಅನ್ನುವಂಥದ್ದು, ಇದು ಕೂಡ PSC ಕೇಸಸ್ ಅನ್ನುವಂಥದ್ದು. ಹೀಗೆ 4 ಆಪ್ಷನ್ ಗಳನ್ನ ಈ BLO ಆಪ್ ನಲ್ಲಿ ನೀಡಿದ್ದಾರೆ. ಅದು ಯಾವ ರೀತಿಯಾಗಿ ನೀಡಿದ್ದಾರೆ, ಅದು ಏನ್ ನೀಡಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ನೋಡಿ, ಈಗ ನೀವೆಲ್ಲ ಗೊತ್ತಿರುವಂತೆ ನಾವು BLO ಆಪ್ ಅನ್ನ ಸೇಮ್ ಮೊದಲು ಯಾವ ರೀತಿಯಾಗಿ ಅದನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ಮೇಲೆ ಅದು ಏನ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ನಾವು ಹಾಕ್ತೀವಿ, OTP ಬರುತ್ತೆ. OTPನೂ ಕೂಡ ಹಾಕ್ತಿವಿ. ಹಾಕಿದ್ಮೇಲೆ ನಿಮ್ಮ ಡಿವೈಸ್ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡ್ತಾ ಇದೆ. ಆಮೇಲೆ ಅದನ್ನ ಏನ್ ಮಾಡ್ತಾ ಇದೆ ಅಂದ್ರೆ, ಈ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂತ ಈ ಒಂದು ಟ್ಯಾಬ್ ಅನ್ನ ನಾವು ಕ್ಲಿಕ್ ಮಾಡಬೇಕು, ಮಾಡ್ಯೂಲ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ನಮ್ಮ ಮುಂದೆ ಏನ್ ಬರುತ್ತೆ ಅಂದ್ರೆ, ಮತ್ತೆ ಅದು ನಿಮ್ಮ ಲ್ಯಾಂಗ್ವೇಜ್ ಕಳುತ್ತೆ, ಕನ್ನಡ ಅಥವಾ ಇಂಗ್ಲಿಷ್ ಆಗಿರ್ಬೋದು. ಅದಾದ ಮೇಲೆ ಈ ರೀತಿಯಾದಂತಹ ಒಂದು ಹೊಸದಾಗಿರುವ ಮತ್ತೊಂದು ಲಿಸ್ಟ್ ಆಫ್ ಫೀಚರ್ಸ್ ನಿಮ್ ಮುಂದೆ ಬರುತ್ತೆ. ಇಲ್ಲೆಲ್ಲ ನಾವು ಆಲ್ರೆಡಿ ಇದ್ರ ಮೇಲೆ ವಿಡಿಯೋ ಮಾಡಿದ್ದೇನೆ. ನಾನು ನಿಮ್ಗೆ ಗೊತ್ತಿರೋದು ಫಾರ್ಮ್ ಮ್ಯಾಚ್ಡ್ ಎಲೆಕ್ಟರ್ಸ್ ಆಗಿರ್ಬೋದು, ಎಪಿಕ್ ಮ್ಯಾಚ್ಡ್ ಆಗಿರ್ಬೋದು, ಆನ್ಲೈನ್ ಫಾರ್ಮ್ ಫಿಲ್ ಬಾಯ್ ಆಗಿರ್ಬೋದು, ರಿವೆರಿಫೈ ಆಗಿರ್ಬೋದು, 85+ ಆಗಿರ್ಬೋದು, ಸೆಂಟ್ ಬ್ಯಾಕ್ ಬೈ ERO ಆಗಿರ್ಬೋದು, ಅಪ್ಲೋಡ್ BLO BLA MOM ಆಗಿರ್ಬೋದು. ಇವು ನಾನು ಆಲ್ರೆಡಿ ನಿಮ್ ಮುಂದೆ ಮಾಡಿದೆ. ಇವತ್ತು ಹೊಸದಾಗಿ ಮಾಡಿರುವಂತದ್ದು ಒಂದು ಅಡಿಷನಲ್ ಕಮೆಂಟ್ಸ್ ಆಫ್ BLO ಅನ್ನುವಂಥದ್ದು, ಇನ್ನೊಂದು ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಒಂದು, ಡುಪ್ಲಿಕೇಟ್ ಎಲೆಕ್ಟರ್ ವೆರಿಫಿಕೇಶನ್ ಒಂದು, ಸಿಮಿಲರ್ ಫೋಟೋ ಎಲೆಕ್ಟರ್ ವೆರಿಫಿಕೇಶನ್ ಅನ್ನುವಂಥದ್ದು. ಇವು ಹೊಸದಾಗಿ ಈ BLO ಆಪ್ ನಲ್ಲಿ ಆಡ್ ಮಾಡಿದ್ದಾರೆ. ಹಾಗಾದ್ರೆ ಈ ಅಡಿಷನಲ್ ಕಮೆಂಟ್ಸ್ ಆಫ್ BLO ಅನ್ನುವಂಥದ್ದು ಏನ್ ಹೇಳುತ್ತೆ, ಯಾವುದು ಅನ್ನೋದನ್ನ ಇದು ವಿಡಿಯೋದ ಮೂಲಕ ನಾನು ಕಂಟಿನ್ಯೂ ಮಾಡ್ತೇನೆ. ಅಡಿಷನಲ್ ಕಮೆಂಟ್ಸ್ ಆಫ್ BLO ಇಲ್ಲಿ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಕಮೆಂಟ್ ಅನ್ನ BLO ಕಡ್ಡಾಯವಾಗಿ ಹಾಕಬೇಕಂತೇನಿಲ್ಲ, ಆದ್ರೆ ಯಾವಾಗ ಹಾಕಬಹುದು, ಇದು ಆಪ್ಷನಲ್. ಅಂದ್ರೆ ನಿಮಗೆ ಯಾವಾಗ ಈ ಒಂದು ಫೀಚರ್ ಅನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಇದು ಯಾವ ರೀತಿಯಾಗಿದೆ ಅಂದ್ರೆ, ಇಲ್ಲಿ ನೋಡಿ, ಈ ರೀತಿಯಾಗಿರ್ತಾ ಇದೆ. ಇಲ್ಲಿ ಅಡಿಷನಲ್ ಕಮೆಂಟ್ಸ್ ಆಫ್ BLO ಅನ್ನುವಂಥದ್ದು ಬರ್ತದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ, ಇದು ಆಪ್ಷನಲ್ ಆಗಿ ಇದೆ ಅಂದ್ರೆ ನೀವು ಅದು ಮಾಡಬೇಕು ಅನ್ನುವಂಥದ್ದು ಏನಾದ್ರು ನಿಮ್ಗೆ ಇದ್ದು ಅಂತಾರೆ, ಅವಾಗ ಇದನ್ನ ನಾವು ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಏನ್ ಬರ್ತಾ ಇದೆ ಅಂದ್ರೆ, ಎಲ್ಲಾ ವೆರಿಫೈಡ್ ಆಗಿರುವಂತಹ ಅಥವಾ ವೆರಿಫಿಕೇಶನ್ ನಲ್ಲಿ ನಿಮ್ಗೆ ಏನ್ ಮಾಹಿತಿ ಇದೆ, ಅವರ ವೋಟರ್ಸ್ ಮಾಹಿತಿ ಎಲ್ಲ ನಿಮ್ ಮುಂದೆ ಬರುತ್ತೆ. ಇಲ್ಲಿ ನೀವು ಯಾವ್ದನ್ನ ನೀವು ಮಾಡಬೇಕು ಅಂತೀರಿ, ಅದ್ರ ಮುಂದೆ BLO ಕಮೆಂಟ್ಸ್ ಆಪ್ಷನಲ್ ಅನ್ನುವಂಥದ್ದು ಇಲ್ಲಿ ನಿಮಗೆ ಒಂದು ಆಪ್ ಅನ್ನು ಅದರ ಮುಂದೆ ನಿಮಗೆ ಕ್ಲಿಕ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ಟ್ಯಾಬ್. ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕಮೆಂಟ್ ಬಾಕ್ಸ್ ಬರುತ್ತೆ. ಈ ಬಾಕ್ಸ್ ನಲ್ಲಿ ನೀವು ಏನ್ ಮಾಡಬಹುದು ಅಂತಂದ್ರೆ, ನಿಮಗೆ ಏನಾದರೂ ಯಾವ್ದಾದ್ರು ಮಾಹಿತಿಯನ್ನ ಆ ಎಲೆಕ್ಟ್ರಿಗೆ ಸಂಬಂಧಪಟ್ಟಂತದ್ದು ಇದ್ರೆ ಅದನ್ನ ನೀವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಮಾಹಿತಿಯನ್ನ ಭರ್ತಿ ಮಾಡಬಹುದು. ಅಂದ್ರೆ ಇಲ್ಲಿ ಓನ್ಲಿ ಫಾರ್ ರಿಪೋರ್ಟಿಂಗ್ ಸಸ್ಪೆಕ್ಟೆಡ್ ಅನಾಮಲೀಸ್ ನೋಟಿಸ್ ಬೈ ದ BLO
BLOಗೆ ಏನಾದ್ರು ಯಾವ್ದಾದ್ರು ಒಂದು ಅಸಂಗತವಾಗಿರುವಂತಹ ಆ ಒಂದು ಮತದಾರನ ಬಗ್ಗೆ ಸರಿಯಾದಂತಹ ಇಲ್ಲ, ಇದು ಯಾಕೋ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇದೆ, ಏನೋ ಸಮಸ್ಯೆ ಇದೆ ಅನ್ನುವಂಥದ್ದು ಐಡೆಂಟಿಫೈ ನಿಮ್ಗೆ ಆಗಿದ್ರೆ ಆಗ ನೀವು ಈ ಒಂದು ಆಪ್ ಅನ್ನ ಅಥವಾ ಈ ಒಂದು ಮಾಡ್ಯೂಲ್ ಅನ್ನ ಓಪನ್ ಮಾಡಿ ನೀವು ಇದರಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಏನಾಗಿದೆ, ಜೆನ್ವಿನ್ ಆಗಿ ಏನ್ ಪ್ರಾಬ್ಲಮ್ ಇದೆ ಅಥವಾ ಏನ್ ಅದರಲ್ಲಿ ಸಂಶಯ ಬಂದಿದೆ ಆ ಸಂಶಯವನ್ನ ಇಲ್ಲಿ ಹಾಕ್ಬಹುದು. ಯಾಕಂದ್ರೆ ನಾಳೆ ನೋಟಿಸ್ ಇಶ್ಯೂ ಮಾಡ್ಬೇಕಾದಾಗ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಮಾಡಬಹುದು. ಅನೇಕ ಅನಾಮಲೀಸ್ ಬರುತ್ತೆ, ಅನೇಕ ರೀತಿಯ ವಿಚಾರಗಳನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಆ ಎಲ್ಲ ಯಾವ ಸಂದರ್ಭದಲ್ಲಿ ಏನು ಯಾವ ಅನಾಮಲೀಸ್ ಅನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೇನೆ. ಆದ್ರೆ ಇದರಲ್ಲಿ ಈ ಒಂದು ಆಪ್ ಅನ್ನ ಅಥವಾ ಈ ಒಂದು ಫೀಚರ್ ಅನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ BLOಗೆ ಸಂಬಂಧಪಟ್ಟಂತೆ BLOಗೆ ಏನಾದರೂ ಯಾವುದಾದ್ರೂ ಮತದಾರನ ಕುರಿತು ಸಸ್ಪೆಕ್ಟೆಡ್ ಆಗಿ ಅದು ಸರಿಯಾಗಿಲ್ಲ, ಅಲ್ಲಿ ಏನಾದ್ರೂ ಅಸಂಗತವಾಗಿರುವಂತದ್ದು ಅನಾಮಲೀಸ್ ಇದೆ ಅನ್ನುವಂಥದ್ದು ಏನಾದ್ರು ಬಂದ್ರೆ ಅವರು ಅದನ್ನ ಐಡೆಂಟಿಫೈ ಮಾಡಿ ಈ ಒಂದು ಆಪ್ ಮೂಲಕ ಅಥವಾ ಈ ಒಂದು ಫೀಚರ್ ಮೂಲಕ ಅವರು ತಮ್ಮ BLO ಆಪ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಇದಿಷ್ಟು ಈ ಹೊಸದಾಗಿ ಕೊಟ್ಟಿರುವಂತಹ ಮೊದಲ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು BLO ಅವರು ಆಪ್ಷನಲ್ ಆಗಿ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿರುವಂತಹ ಒಂದು ಮಾಡೆಲ್. ಈ ಒಂದು ವಿಡಿಯೋ ಯಾರಿಗೆ ಸಂಬಂಧಪಡುತ್ತೋ, ಯಾವ BLO ಇದನ್ನ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದಕ್ಕೇನೋ ಸಮಸ್ಯೆ ಇದೆ, ಇದನ್ನ ನಾವು ಇಲ್ಲಿ ರಿಪೋರ್ಟ್ ಮಾಡಬೇಕು ಅನ್ನಿಸ್ತೋ ಅವರು ಇದನ್ನ ಬಳಸಿ ರಿಪೋರ್ಟ್ ಮಾಡಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಬೇಡಿಕೆ ಇರುವಂತಹ ಅನೇಕ ಜನ BLOಗಳು ಅನೇಕ ಜನರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಈ ಅನಾಮಲೀಸ್ ಕುರಿತು ವಿಡಿಯೋ ಮಾಡಿ ಅಂತ. ಹಾಗಾದ್ರೆ ಅದರ ನೆಕ್ಸ್ಟ್ ಈಗ ಇದರ ನಂತರ ನಾನು ಏನ್ ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ವಿಡಿಯೋನೇ ನಾನು ಅನಾಮಲೀಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದನ್ನು ಕೂಡ ದಯವಿಟ್ಟು ಎಲ್ಲರೂ ನೋಡಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಒಂದು ಚಾನಲ್ ಅನ್ನ ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಒತ್ತಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳು.